ಓಕೆ, ಫೈನಲಿ ಆಂಡ್ರಾಯ್ಡ್ 15 ಬಂದೇ ಬಿಡ್ತು. ಆಲ್ರೆಡಿ ಕೆಲವು ಫೋನ್ಗಳಿಗೆ ಈ ಆಂಡ್ರಾಯ್ಡ್ 15 ಬೀಟಾ ವರ್ಷನ್ ಅವೈಲಬಲ್ ಆಗಿದೆ. ನಾನಿವತ್ತು ಈ ವಿಡಿಯೋದಲ್ಲಿ ಯಾವುದೆಲ್ಲ ಫೋನ್ಗಳಿಗೆ ಆಲ್ರೆಡಿ ಬೀಟಾ ವರ್ಷನ್ ಅವೈಲಬಲ್ ಇದೆ ಅದರ ಲಿಸ್ಟನ್ನು ನಾನು ನಿಮಗೆ ಕೊಡ್ತೀನಿ. ಜೊತೆಗೆ ಆಂಡ್ರಾಯ್ಡ್ 15ನಲ್ಲಿ ಏನೆಲ್ಲ ಹೊಸ ಫೀಚರ್ ಬರ್ತಾ ಇದೆ, ಅದರಲ್ಲಿ ಯಾವ್ದು ಇಂಟ್ರೆಸ್ಟಿಂಗ್ ಆಗಿದೆ ಆ ಫೀಚರ್ಗಳ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಯಾವುದೆಲ್ಲ ಫೋನ್ಗಳಿಗೆ ಈ ಒಂದು ಆಂಡ್ರಾಯ್ಡ್ 15 ಬೀಟಾ ವರ್ಷನ್ ಅವೈಲಬಲ್ ಆಗಿದೆ ಅದರ ಲಿಸ್ಟನ್ನು ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನೀವೇನಾದರೂ ಗೂಗಲ್ ಪಿಕ್ಸೆಲ್ ಫೋನ್ನ ಯೂಸ್ ಮಾಡ್ತೀರಾ ಅಂದರೆ ಪಿಕ್ಸೆಲ್ 6, ಪಿಕ್ಸೆಲ್ 7, ಪಿಕ್ಸೆಲ್ 8 ಎಲ್ಲ ಫೋನ್ಗಳಿಗೆ ಈ ಒಂದು ಆಂಡ್ರಾಯ್ಡ್ 15 ಬೀಟಾ ವರ್ಷನ್ ಅವೈಲಬಲ್ ಆಗಿದೆ. ಇದನ್ನು ಬಿಟ್ಟರೆ ವಿವೋ X100, iQOO 12, ನಥಿಂಗ್ ಫೋನ್ 2A ಒಂದು ಮಿಡ್ ಎಂಡ್ ಫೋನ್, ಅದಕ್ಕೂ ಕೂಡ ಈ ಲೇಟೆಸ್ಟ್ ವರ್ಷನ್ ಸಿಗ್ತಾ ಇದೆ. OnePlus 12, OnePlus ಓಪನ್ನು, Oppo Find N3, ನಂತರ ರಿಯಲ್ಮಿ 12 Pro Plus 5G, ಇದು ಕೂಡ ಒಂಥರ ಹೈಯರ್ ಮಿಡ್ ಎಂಡ್ ಫೋನು. ಟೆಕ್ನೋದು ಒಂದು ಫೋನು ಕ್ಯಾಮಾನ್ 30 Pro ಅಂತ, ಈ ಫೋನ್ಗೂ ಸಹ ಈ ಒಂದು ಆಂಡ್ರಾಯ್ಡ್ 15 ಸಿಗ್ತಾ ಇರುವಂಥದ್ದು. ನಂತರ Xiaomi 14 ಆಯಿತಾ. ಇದಿಷ್ಟು ನಮ್ಮ ದೇಶದಲ್ಲಿ ಲಾಂಚ್ ಆಗಿರುವಂಥ ಕೆಲವು ಫೋನ್ಗಳಿಗೆ ಆಂಡ್ರಾಯ್ಡ್ 15 ಬರ್ತಾ ಇದೆ ಬೀಟಾ ವರ್ಷನ್ನು. ಇದನ್ನು ಬಿಟ್ಟು ಇನ್ನೂ ಬೇಜಾನ್ ಫೋನ್ಗಳಿದೆ, ಆ ಫೋನ್ಗಳು ನಮ್ಮ ದೇಶದಲ್ಲಿ ಲಾಂಚ್ ಆಗಿಲ್ಲ, ಸೊ ಅದನ್ನು ನಾನು ಇದಕ್ಕೆ ಇನ್ಕ್ಲೂಡ್ ಮಾಡಿಲ್ಲ ಆಯಿತಾ. ಸೊ ಇನ್ನು ಡೈರೆಕ್ಟಾಗಿ ಈ ಒಂದು ಆಂಡ್ರಾಯ್ಡ್ 15 ಫೀಚರ್ಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಒಂದು ಆಂಡ್ರಾಯ್ಡ್ 15ಗೆ ಗೂಗಲ್ನವರು ವೆನಿಲ್ಲಾ ಐಸ್ ಕ್ರೀಮ್ ಅಂತ ಕರಿತಾ ಇದ್ದಾರಂತೆ ಆಯಿತಾ. ಒಂದೊಂದು ವರ್ಷನ್ನಿಗೆ ಒಂದೊಂದು ಹೆಸರನ್ನು ಇಡ್ತಾರೆ. ಕಿಟ್ ಕ್ಯಾಟ್ ಅಂತ ಒಂದು ಇಟ್ಟಿದ್ರು, ಐಸ್ ಕ್ರೀಮ್ ಸ್ಯಾಂಡ್ವಿಚ್ ಅಂತೆ, ಕಪ್ ಕೇಕ್ ಅಂತ, ಈ ರೀತಿ ಅನೇಕ ಸ್ವೀಟ್ಗಳ ಹೆಸರನ್ನು ಈ ಒಂದು ಆಂಡ್ರಾಯ್ಡ್ ವರ್ಷನ್ಗಳಿಗೆ ಗೂಗಲ್ನವ್ರು ಇಡ್ತಾರೆ. ಈ ಸಲ ವೆನಿಲ್ಲಾ ಐಸ್ ಕ್ರೀಮ್ ಅಂತ ಇಟ್ಟಿದ್ದಾರೆ. ಮೊದಲನೇ ಒಂದು ಫೀಚರ್ ಬಂದ್ಬಿಟ್ಟು ಪ್ರೈವೇಟ್ ಸ್ಪೇಸ್ ಅಂತ. ಆ್ಯಕ್ಚುಲಿ ಈ ಒಂದು ಫೀಚರ್ ಆಲ್ರೆಡಿ ಫೋನ್ಗಳಲ್ಲಿ ಅವೈಲಬಲ್ ಇದೆ. ಸ್ಯಾಮ್ಸಂಗ್ ಫೋನಲ್ಲಿ ಸೆಕ್ಯೂರ್ ಫೋಲ್ಡರ್ ಅಂತ ಕರೀತಾರೆ. MIಯಲ್ಲೂ ಕೂಡ ಈ ರೀತಿ ಸಿಮಿಲರ್ ಒಂದು ಫೀಚರ್ ಇದೆ, ಮೋಸ್ಟ್ಲಿ ಡ್ಯೂಯಲ್ ಸ್ಪೇಸ್ ಅಂತಲೇ ಏನೋ ಇದೆ ಆಯಿತಾ. ಇದೇನಪ್ಪ ಅಂತ ಅಂದರೆ ಈ ಪ್ರೈವೇಟ್ ಸ್ಪೇಸಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಒಂದು ಡಿಫ್ರೆಂಟ್ ಫೋನ್ ರೀತಿ ಆಯಿತಾ. ನೀವು ಫೋಟೋಸ್ಗಳನ್ನ ಅಥವಾ ಕೆಲವೊಂದು ಅಡಿಷ್ನಲ್ ಅಪ್ಲಿಕೇಶನ್ಗಳನ್ನ ಒಂದು ಪ್ರೈವೇಟ್ ಸ್ಪೇಸಲ್ಲಿ ರನ್ ಮಾಡ್ಬೋದು. ಇನ್ನೊಂದು ಫೋನ್ ರೀತಿ ಕೆಲಸವನ್ನು ಮಾಡುತ್ತೆ. ಯಾವ ರೀತಿ ನಾವು ವಾಟ್ಸಪ್ಪನ್ನು ಎರಡೆರಡು ಕಡೆ ಯೂಸ್ ಮಾಡ್ಬೋದಲ್ವಾ, ಸೊ ಆ ರೀತಿ ಈ ಪ್ರೈವೇಟ್ ಸ್ಪೇಸಲ್ಲೂ ನಾವು ಒಳಗಡೆ ಅಪ್ಲಿಕೇಶನ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಬೋದು, ಅಲ್ಲೇ ಸಪ್ರೇಟಾಗಿ ಗ್ಯಾಲರಿ ಇಟ್ಕೊಬೋದು, ಅಲ್ಲೇ ಡಿಫ್ರೆಂಟ್ ಪ್ಲೇಸ್ಟೋರ್ ಎಲ್ಲ ಇರುತ್ತೆ. ಸೊ ಆಲ್ರೆಡಿ ಸ್ಯಾಮ್ಸಂಗಲ್ಲಿ ಆಲ್ಮೋಸ್ಟ್ ಎಲ್ಲ ಫೋನ್ ಬ್ರ್ಯಾಂಡ್ಗಳು ಕೊಟ್ಟಿದ್ರು. ಇದೀಗ ಈ ಒಂದು ಫೀಚರು ಕೋರ್ ಆಂಡ್ರಾಯ್ಡ್ 15ನಲ್ಲೇ ಬರ್ತಾ ಇದೆ. ಸೊ ಒಂದು ಒಳ್ಳೆಯ ವಿಷಯ. ಇನ್ನೂ ಜಾಸ್ತಿ ಕಸ್ಟಮೈಸೇಷನ್ ನಮಗೆ ಈ ಒಂದು ಪ್ರೈವೇಟ್ ಸ್ಪೇಸಿಂದ ನಮಗೆ ಸಿಗಬಹುದು. ಇನ್ನು ಮುಂದಿನ ಫೀಚರ್ ಬಂದ್ಬಿಟ್ಟು ನೋಟಿಫಿಕೇಷನ್ ಕೂಲ್ ಡೌನ್ ಅಂತ. ಸೊ ಇಷ್ಟು ದಿನ ನಾವು ನೋಟಿಫಿಕೇಷನ್ನ ಮ್ಯೂಟ್ ಮಾಡ್ಬೋದಾಗಿತ್ತು ಅಥವಾ ಏನೋ ಮಾಡದೆ ಹಂಗೆ ಇರ್ಬೋದಾಗಿತ್ತು. ಇದೀಗ ಕೂಲ್ ಡೌನ್ ನೋಟಿಫಿಕೇಷನ್ ಅಂತ ಫೀಚರ್ ಬಂದಿದೆ. ಇದೇನಪ್ಪ ಅಂತ ಅಂದರೆ ನೀವು ಆ ಒಂದು ಅಪ್ಲಿಕೇಶನ್, ಯಾವುದೋ ಒಂದು ಪರ್ಟಿಕ್ಯುಲರ್ ಅಪ್ಲಿಕೇಶನ್ ನೋಟಿಫಿಕೇಷನ್ನ ಇಷ್ಟು ಗಂಟೆಗಳಿಗೆ, ಇಷ್ಟು ದಿನಗಳಿಗೆ ಅಂದ್ಬಿಟ್ಟು ಮ್ಯೂಟ್ ಮಾಡ್ಬೋದು ಆಯಿತಾ. ಸೊ ಒಂದು 2 ದಿನ ಮ್ಯೂಟ್ ಆಗಿರಲಿ ಅಂದ್ಬಿಟ್ಟು ಆ ಒಂದು ನೋಟಿಫಿಕೇಷನ್ನ ಮ್ಯೂಟ್ ಮಾಡ್ಬೋದು, ಟೈಮನ್ನು ಸೆಟ್ ಮಾಡ್ಬೋದು. ಸೊ ಆ ಒಂದು ಹೊಸ ಫೀಚರ್ ಬರ್ತಾ ಇದೆ. ಇದಾದ ನಂತರ ಮುಂದಿನ ಫೀಚರ್ ಬಂದ್ಬಿಟ್ಟು ವೈಬ್ರೇಷನ್ ಆಯಿತಾ, ಕಸ್ಟಮ್ ವೈಬ್ರೇಷನ್, ಹ್ಯಾಪ್ಟಿಕ್ ಫೀಡ್ಬ್ಯಾಕು. ಇದೀಗ ಬೈ ಡಿಫಾಲ್ಟ್ ಆಂಡ್ರಾಯ್ಡ್ 15ನಲ್ಲೇ ಕಸ್ಟಮೈಸೇಷನ್ ಕೊಟ್ಬಿಟ್ಟಿದ್ದಾರೆ ಆಯಿತಾ. ತುಂಬ ಒಳ್ಳೆಯ ಆ್ಯಪ್ಟಿಕ್ ಫೀಡ್ಬ್ಯಾಕ್ ನಮಗೆ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಕಾದು ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಇನ್ನೂ ಕೆಲವೊಂದು ಇಂಟ್ರೆಸ್ಟಿಂಗ್ ಫೀಚರು, ನನಗೆ ತುಂಬ ಇಷ್ಟ ಆಗಿದ್ದ ಫೀಚರ್ ಇದು, ಸ್ಕ್ರೀನ್ ರೆಕಾರ್ಡ್ ಆಯಿತಾ. ಮುಂಚೆನೂ ಸ್ಕ್ರೀನ್ ರೆಕಾರ್ಡಿಂಗ್ ಇತ್ತು, ಬಟ್ ಈ ಸಲ ಹೆಂಗೆ ಮಾಡಿದ್ದಾರೆ ಅಂದರೆ ಸಿಂಗಲ್ ಆ್ಯಪ್ ಸ್ಕ್ರೀನ್ ರೆಕಾರ್ಡಿಂಗು. ಯಾವುದೋ ಒಂದು ಪರ್ಟಿಕ್ಯುಲರ್ ಅಪ್ಲಿಕೇಶನ್ ನೀವು ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ದೀರಾ ಅಂದರೆ ಅದು ಬಿಟ್ಟು ಮೇಲ್ಗಡೆ ನೋಟಿಫಿಕೇಷನ್ ಬಂದರೂ ಸಹ ನಿಮಗೆ ಆ ಒಂದು ಸ್ಕ್ರೀನ್ ರೆಕಾರ್ಡಲ್ಲಿ ಅದನ್ನು ತೋರಿಸಲ್ಲ. ಸೊ ನೀವೇನಾದ್ರು ಟ್ಯುಟೋರಿಯಲ್ ಮಾಡ್ತಾ ಇದ್ದೀರಾ ಅಂದರೆ ಆ ಟೈಮಲ್ಲಿ ತುಂಬ ಹೆಲ್ಪ್ ಆಗಿದೆ. ಮಧ್ಯದಲ್ಲಿ ಒಂದು ನೋಟಿಫಿಕೇಷನ್ ಬಂತು ಅಂದರೆ ಅದೆಲ್ಲ ರೆಕಾರ್ಡ್ ಆಗಿರಲ್ಲ, ಬರೀ ಅಪ್ಲಿಕೇಶನ್ ಮಾತ್ರ ರೆಕಾರ್ಡ್ ಆಗ್ತಿರುತ್ತೆ. ನೀವು ಅಪ್ಲಿಕೇಶನ್ ಕ್ಲೋಸ್ ಮಾಡಿದ ತಕ್ಷಣ ಒಂದು ರೆಕಾರ್ಡಿಂಗ್ ಆಫ್ ಆಗುತ್ತೆ. ಹೆವಿ ಯೂಸ್ ಆಗುವಂಥ ಫೀಚರು. ಇದಾದ ನಂತರ ಮುಂದಿನ ಫೀಚರ್ ಬಂದ್ಬಿಟ್ಟು ಆಡಿಯೋ ಶೇರಿಂಗ್ ಅಂತ ಆಯಿತಾ. ಸೊ ಈ ಒಂದು ಆಡಿಯೋ ಶೇರಿಂಗಿಗೆ ಆರಾ ಕ್ಯಾಸ್ಟ್ ಅಂತ ಕರೀತಾರೆ. ಇದು ನಂಗನ್ನಿಸ್ತಂಗೆ ಪಿಕ್ಸೆಲ್ ಫೋನ್ಗಳಲ್ಲಿ ಮಾತ್ರ ಅವೈಲಬಲ್ ಆಗಬಹುದು, ಅಥವಾ ಕೆಲವೊಂದು ಸ್ಯಾಮ್ಸಂಗ್ ಫೋನಲ್ಲೂ ಕೂಡ ಬಂದರೂ ಬರ್ಬೋದು, ಗೊತ್ತಿಲ್ಲ. ಎಲ್ಲ ಫೋನ್ಗಳಿಗೂ ಬಂದರೂ ಬರ್ಬೋದು. ಸದ್ಯಕ್ಕೆ ಬರೀ ಪಿಕ್ಸೆಲ್ ಫೋನಲ್ಲಿ ಬರೋ ಸಾಧ್ಯತೆ ಇದೆ. ಇದೇನಪ್ಪ ಅಂತಂದರೆ ಹೆವಿ ಇಂಟ್ರೆಸ್ಟಿಂಗ್ ಫೀಚರು. ನೀವೇನಾದರೂ ಬಸ್ಸಲ್ಲೋ ಏರೋಪ್ಲೇನಲ್ಲೋ ಎಲ್ಲ ಹೋಗ್ತಾ ಇರ್ತೀರ, ನಿಮ್ಮ ಫೋನಲ್ಲಿ ಒಂದು ಮೂವಿ ಇರುತ್ತೆ ಆಯಿತಾ.
ಒಂದು 3 ಜನ ನಿಮ್ಮ ಫೋನಲ್ಲಿ ಮೂವಿ ನೋಡಬೇಕು ಅಂದರೆ ಆಗಲ್ಲ, ಎಲ್ಲರೂ ಹೆಡ್ಫೋನ್ ಹಾಕೊಳ್ಳೋಕ್ಕಾಗಲ್ಲ, ಸ್ಪೀಕರ್ ಹಾಕೋಬೇಕು. ಸ್ಪೀಕರ್ ಹಾಕ್ಕೊಂಡ್ರೆ ಜನಗಳಿಗೆ ಹಿಂಸೆ ಆಗುತ್ತೆ. ಸೊ ನೀವೇನು ಮಾಡ್ಬೋದು, ಈ ಒಂದು ಆರಾ ಕ್ಯಾಸ್ಟನ್ನು ಮಾಡ್ಬೋದು. ಅಂದರೆ ನೀವು ಮಲ್ಟಿಪಲ್ ಹೆಡ್ಫೋನ್ಸ್ಗಳನ್ನು ಇಲ್ಲಿ ಕನೆಕ್ಟ್ ಮಾಡ್ಕೊಬೋದು ನಿಮ್ಮ ಫೋನಿಗೆ. ಆಗೇನಾಗುತ್ತೆ, ನೀವು ಇಲ್ಲಿ ಮೂವಿ ಪ್ಲೇ ಮಾಡ್ತಾ ಇದ್ದೀರ ಅಂದರೆ ಯಾರೆಲ್ಲ ಹೆಡ್ಫೋನ್ ಹಾಕಿರ್ತಾರೆ, ಒಂದು 3 ಜನ ಹತ್ರ ಹೆಡ್ಫೋನ್ ಇದೆ ಅಂತಂದರೆ 3 ಜನ ಡಿಫ್ರೆಂಟ್ ಹೆಡ್ಫೋನ್ ಹಾಕ್ಕೊಂಡು ಆ ಒಂದೇ ಒಂದು ಡಿವೈಸ್ನಲ್ಲಿ ವಿಡಿಯೋನ ಅಥವಾ ಮೂವಿಯನ್ನು ನೋಡ್ಬೋದು. ಬೆಂಕಿ ಫೀಚರ್ ಅಂತ ಅನ್ನಿಸ್ತು, ಆಯಿತಾ. ಸೊ ಸಖತ್ ಯೂಸ್ ಆಗುವಂಥ ಫೀಚರು. ಫ್ರೆಂಡ್ಸ್ಗಳು ನೀವೆಲ್ಲ ಇರ್ತೀರ ಒಂದೇ ಸಲ. ಇದು ಲ್ಯಾಪ್ಟಾಪ್ಗೂ ಬಂದರೆ ಇನ್ನೂ ಚೆನ್ನಾಗಿರುತ್ತೆ, ಆಯಿತಾ. ನಾವು ಎಷ್ಟೋ ಕಾಲೇಜ್ ಟೈಮಲ್ಲಿ ಹಂಗೇನೆ ಒಂದು ಲ್ಯಾಪ್ಟಾಪ್ ಇಟ್ಕೊಂಬಿಟ್ಟು ಒಂದು 4 ಜನ ಮೂವಿ ನೋಡ್ತಾ ಇರ್ತೀವಿ. ಸೊ ಆ ಟೈಮಲ್ಲಿ ನಂಗೆ ಅನ್ನಿಸ್ದಂಗೆ ಯೂಸ್ ಆಗ್ಬೋದು. ಸೊ ಫೋನಿಗೆ ಆ್ಯಂಡ್ರಾಯ್ಡ್ 15 ಮುಖಾಂತರ ಇದು ಬಂದಿದೆ. ಇನ್ನು ಮುಂದಿನ ಫೀಚರ್ ಬಂದ್ಬಿಟ್ಟು ಸ್ಯಾಟಲೈಟ್ ಕನೆಕ್ಟಿವಿಟಿ ಸಪೋರ್ಟ್. ಇದ್ರ ಬಗ್ಗೆ ನಾನು ಟೆಕ್ ನ್ಯೂಸಲ್ಲೂ ಕೂಡ ಮಾತಾಡಿದ್ದೆ. ಸೊ ನಾವು ಟ್ರಕ್ಕಿಂಗ್ ಎಲ್ಲಾದರೂ ಹೋದಾಗ ಅಲ್ಲಿ ನೆಟ್ವರ್ಕ್ ಇಲ್ಲ ಅಂದರೂ ಕೂಡ ಸ್ಯಾಟಲೈಟ್ ಮುಖಾಂತರ ನಾವು, ಅಂದರೆ ನಿಮ್ಮ ಫೋನಲ್ಲಿ ಅದಕ್ಕೆ ಸಪೋರ್ಟ್ ಆಗುವಂಥ ಹಾರ್ಡ್ವೇರ್ ಇರಬೇಕಾಗತ್ತೆ. ಹೈಯರ್ ಎಂಡ್ ಫೋನ್ಗಳಲ್ಲಿ ಈ ಒಂದು ಹಾರ್ಡ್ವೇರ್ ಇರುತ್ತೆ. ಸೊ ಸ್ಯಾಟಲೈಟ್ ಮುಖಾಂತರ ಕನೆಕ್ಟಿವಿಟಿ ನಿಮಗೆ ವಿತೌಟ್ ಇಂಟರ್ನೆಟ್ಟು ನೀವು ಟೆಕ್ಸ್ಟ್ ಮೆಸೇಜನ್ನು ಕಳಿಸ್ಬೋದು ಸ್ಯಾಟಲೈಟ್ ಇಂಟರ್ನೆಟ್ ಮುಖಾಂತರ. ಸೊ ಟ್ರಕ್ಕಿಂಗ್ ಮಾಡೋರಿಗೆ, ಎಲ್ಲೋ ದೂರದಲ್ಲಿ ಇದು ಮಾಡೋರಿಗೆ ಹೋಗ್ಬಿಟ್ಟು ನೆಟ್ವರ್ಕ್ ಇಲ್ದಿರೋ ಜಾಗದಲ್ಲೆಲ್ಲ ಹೋಗಿ ಟ್ರಕ್ ಮಾಡ್ತಾರಲ್ಲ ಅಂಥವ್ರಿಗೆ ನಂಗೆ ಅನ್ನಿಸ್ತಂಗೆ ಇದು ಹೆಲ್ಪ್ ಆಗ್ಬೋದು. ಯೂಶ್ವಲಿ ಬೇಸಿಕ್ ಫೋನ್ಗಳಲ್ಲಿ ಒಂದು ಫೀಚರ್ ಬರೋಲ್ಲ, ಹೈಯರ್ ಎಂಡ್ ಫೋನ್ಗಳಲ್ಲಿ ಈ ಒಂದು ಫೀಚರ್ ನಂಗೆ ಅನ್ನಿಸ್ತಂಗೆ ಬರುತ್ತೆ ಅಂತ ಕಾಣುತ್ತೆ. ಇನ್ನು ಮುಂದಿನ ಫೀಚರ್ ಬಂದ್ಬಿಟ್ಟು ಆ್ಯಪ್ ಆರ್ಕೈವ್ ಅಂತ, ಆಯಿತಾ. ಸೊ ಇದೇನಪ್ಪ ಮಾಡುತ್ತೆ ಅಂದರೆ, ನೀವು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ ಅಪ್ಲಿಕೇಶನ್ನ, ಬಟ್ ಯೂಸ್ ಮಾಡ್ತಿರಲ್ಲ. ಯಾವಾಗಲೋ ತಿಂಗಳಿಗೋ 2 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸಲ ನೀವು ಅಪ್ಲಿಕೇಶನ್ ಯೂಸ್ ಮಾಡೋದು ಎಷ್ಟೋ ಇರ್ತಾವೆ, ಆಯಿತಾ. ಸೊ ಈ ಒಂದು ಆ್ಯಂಡ್ರಾಯ್ಡ್ 15 ಏನಪ್ಪ ಮಾಡುತ್ತೆ ಅಂತ ಅಂದರೆ, ನೀವು ತುಂಬ ದಿನ ಯಾವುದೋ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿಲ್ಲ ಅಂದರೆ ಆ ಒಂದು ಅಪ್ಲಿಕೇಶನ್ ಆರ್ಕೈವ್ ಆಗಿಬಿಡುತ್ತೆ. ಸೊ ನೀವು ಬೇಕು ಅಂದಾಗ ಯಾವಾಗ ನೆಕ್ಸ್ಟ್ ಓಪನ್ ಮಾಡ್ತೀರಾ ಮತ್ತೆ ಅದು ನಾರ್ಮಲಿಗೆ ಬಂದುಬಿಡುತ್ತೆ, ಆಯಿತಾ. ಸೊ ಯೂಸ್ ಆಗದಿರೋವಂಥ ಅಪ್ಲಿಕೇಶನ್ ಆರ್ಕೈವ್ ಹಾಕ್ಬಿಟ್ಟು ಒಂದು ರೀತಿ ನಿಮ್ಮ ಫೋನಿಗೆ ಒಂದು ರೀತಿ ಸ್ಟ್ರೆಸ್ ಫ್ರೀ ಅಂತ ಅನ್ಬೋದು. ಆಲ್ರೆಡಿ ತುಂಬ ಅಪ್ಲಿಕೇಶನ್ಗಳು ಇನ್ಸ್ಟಾಲ್ ಆಗಿದ್ರೆ, ತುಂಬ ಅಪ್ಲಿಕೇಶನ್ ರನ್ ಆಗ್ತಿದ್ರೆ ನಿಮ್ಮ ಫೋನ್ ಕೆಲವೊಂದು ಸಲ ಸ್ಲೋ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದರಿಂದ ನಾವು ಯೂಸ್ ಮಾಡದಿರೋ ಕೆಲವೊಂದು ಅಪ್ಲಿಕೇಶನ್ ಈ ಥರ ಆರ್ಕೈವ್ ಆಗಿಬಿಟ್ರೆ ನಮ್ಮ ಫೋನ್ ಕೂಡ ತುಂಬ ಫಾಸ್ಟಾಗಿ ರನ್ ಆಗೋ ಸಾಧ್ಯತೆ ಇರುತ್ತೆ. ಹೆವಿ ಯೂಸ್ ಆಗುವಂಥ ಫೀಚರು. ಇದಾದ ನಂತರ ಸ್ಪ್ಲಿಟ್ ಸ್ಕ್ರೀನ್ ಆ್ಯಪ್ ಪೇರ್ ಅಂತ, ಆಯಿತಾ. ಸೊ ಸ್ಪ್ಲಿಟ್ ಸ್ಕ್ರೀನು ಮುಂಚೆನೇ ಇತ್ತು, ಆದರೆ ಈ ಸ್ಪ್ಲಿಟ್ ಸ್ಕ್ರೀನ್ ಆ್ಯಪ್ ಪೇರ್ ಏನಪ್ಪ ಅಂತ ಅಂದರೆ, ನೀವು ಐಕಾನ್ ಮಾಡ್ಕೊಬೋದು 2 ಅಪ್ಲಿಕೇಶನ್ನ, ಆಯಿತಾ. ಆ 2 ಐಕಾನ್ನ ನೀವು ಪ್ರೆಸ್ ಮಾಡಿದ್ರೆ ಒಂದೇ ಸಲ 2 ಅಪ್ಲಿಕೇಶನ್ಗಳು ಸ್ಪ್ಲಿಟ್ ಸ್ಕ್ರೀನಲ್ಲಿ ಓಪನ್ ಆಗುತ್ತೆ, ಆಯಿತಾ. ನೀವು ರೆಗ್ಯುಲರ್ ಆಗಿ 2 ಸ್ಕ್ರೀನ್ ಆ ರೀತಿ ಯೂಸ್ ಮಾಡ್ತೀರ ಅಂದರೆ, ನಾನೇನು ಮಾಡ್ತೀನಿ ಅಂದರೆ, ಕೆಲವೊಂದು ಸಲ ಈ ಖರ್ಚನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಮೇಲ್ಗಡೆ ನೋಟ್ ಓಪನ್ ಮಾಡ್ಕೋತೀನಿ, ಕೆಳಗಡೆ ಕ್ಯಾಲ್ಕುಲೇಟರ್ ಓಪನ್ ಮಾಡ್ಕೋತೀನಿ. ಇವೆರಡನ್ನೂ ಕೂಡ ನಾವು ಈ ಒಂದು ಸ್ಪ್ಲಿಟ್ ಸ್ಕ್ರೀನ್ ಆ್ಯಪ್ ಪೇರ್ದು ಐಕಾನ್ ಮಾಡ್ಕೊಂಬಿಟ್ರೆ ಅದನ್ನು ಪ್ರೆಸ್ ಮಾಡಿದ್ರೆ ಸಾಕು, ಮೇಲ್ಗಡೆ ನೋಟ್ ಓಪನ್ ಆಗುತ್ತೆ, ಕೆಳಗಡೆ ಕ್ಯಾಲ್ಕುಲೇಟರ್ ಓಪನ್ ಆಗುತ್ತೆ, ಆಯಿತಾ. ಸೊ 2 ಅಪ್ಲಿಕೇಶನ್ ಒಟ್ಟಿಗೆ ಓಪನ್ ಆಗಿಬಿಡುತ್ತೆ. ಈ ಒಂದು ಫೀಚರ್ನ ಕೂಡ ಈ ಆ್ಯಂಡ್ರಾಯ್ಡ್ 15 ಮುಖಾಂತರ ತೊಗೊಂಬರ್ತಾ ಇದ್ದಾರೆ. ಇದಿಷ್ಟು ಕೆಲವೊಂದು ಇಂಟ್ರೆಸ್ಟಿಂಗ್ ಫೀಚರ್ಗಳು, ಆಯಿತಾ, ನನಗೆ ಅನಿಸಿದ್ದು. ಇನ್ನೂ ಕೆಲವೊಂದು ಫೀಚರ್ಗಳನ್ನ ಇಂಪ್ರೂವ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ನೀವು ಫೋನ್ ಕಳ್ಕೊಂಡ್ರೆ ಮುಂಚೆ ಎಲ್ಲ ಹೆಂಗಿರ್ತಿತ್ತು ಅಂದರೆ ಫೋನ್ ರೀಸೆಟ್ ಮಾಡಿಬಿಡ್ಬೋದಾಗಿತ್ತು ಈಸಿಯಾಗಿ, ಫೋನ್ ಬೇರೆಯವ್ರಿಗೆ ಸಿಕ್ಬಿಟ್ರೆ. ಬಟ್ ಈಗ ಹಂಗೆ ಆಗಲ್ಲ, ಆಯಿತಾ. ಕೆಲವು ವರ್ಷಗಳಿಂದ, ಅಂದರೆ ಮೋಸ್ಟ್ಲಿ ಒಂದು 4 ವರ್ಷ ಆಯಿತು ಅನ್ಕೋತೀನಿ, ಆ್ಯಂಡ್ರಾಯ್ಡಲ್ಲಿ ಈವನ್ ನಿಮ್ಮ ಹತ್ರ ನೀವು ರೀಸೆಟ್ ಮಾಡಿದ್ರೂ ಕೂಡ ಕೆಲವೊಂದು ಸಲ ನಿಮ್ಮ ಪಾಸ್ವರ್ಡನ್ನು ಕೇಳುತ್ತೆ. ನೀವು ರೀಸೆಟ್ ಮಾಡಿರ್ತೀರ, ನೀವು ರೀಸೆಟ್ ಮಾಡಿ ಮತ್ತೆ ಹೊಸದಾಗ ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೂ ಕೆಲವೊಂದು ಸಲ ಪಾಸ್ವರ್ಡನ್ನು ಕೇಳುತ್ತೆ. ಈ ರೀತಿ ಕೆಲವೊಂದು ಸೆಕ್ಯೂರಿಟಿ, ಅಂದರೆ ಟೆಫ್ಟ್ ಪ್ರೂಫ್ ಅಂತ ಬೇಕು, ಅಂದರೆ ಕಳ್ಳರು ಫೋನ್ ಕದ್ರೂ ಯೂಸ್ ಆಗಬಾರ್ದು, ಆ ರೀತಿ ಫೀಚರ್ನೆಲ್ಲ ಕೊಡ್ತಾ ಇದ್ದಾರೆ. ಜೊತೆಗೆ ಈ ಆ್ಯಂಡ್ರಾಯ್ಡ್ 15 ಮುಖಾಂತರ ಎಲ್ಲ ಫೋನ್ಗಳಿಗೂ ಸಹ ಸರ್ಕಲ್ ಟು ಸರ್ಚ್ ಫೀಚರ್ ಬರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದು ಇನ್ನೂ ಬಂದಿಲ್ಲ. ಇನ್ನೂ ಆ್ಯಕ್ಚುಲಿ ಬೀಟಾ ವರ್ಷನ್ ಆಗಿರೋದ್ರಿಂದ ಆ್ಯಂಡ್ರಾಯ್ಡ್ 15 ಇನ್ನೂ ಡೆವಲಪಿಂಗ್ ಸ್ಟೇಜಲ್ಲಿದೆ, ಆಯಿತಾ. ಇನ್ನೂ ಡೆವಲಪಿಂಗ್ ಸ್ಟೇಜ್, ಇನ್ನೂ ಕಂಪ್ಲೀಟ್ ವರ್ಷನ್ ಬಂದಿಲ್ಲ. ಬೀಟಾ ವರ್ಷನ್ ಇನ್ನೂ ಅಷ್ಟೇ ಡೆವಲಪಿಂಗ್ ಸ್ಟೇಜ್ ಇದು. ಸೊ ಈ ಫೀಚರ್ ಬರ್ಬೋದು ಸರ್ಕಲ್ ಟು ಸರ್ಚ್. ಸದ್ಯಕ್ಕೆ ಸ್ಯಾಮ್ಸಂಗು ಮತ್ತು ಪಿಕ್ಸೆಲ್ ಫೋನ್ಗಳಲ್ಲಿ ಮಾತ್ರ ಅವೈಲಬಲ್ ಆಗಿದೆ. ನೋಡೋಣ, ಬರಬಹುದು. ಜೊತೆಗೆ ಈ ಆ್ಯಂಡ್ರಾಯ್ಡ್ 14ನಲ್ಲಿ ಈ ವೆಬ್ ಕ್ಯಾಮ್ ಫೀಚರ್ ಬಂದಿತ್ತು, ಆಯಿತಾ. ನಾವು ಫೋನಿಗೆ ಕನೆಕ್ಟ್ ಮಾಡಿ ನಮ್ಮ ಫೋನನ್ನು ವೆಬ್ ಕ್ಯಾಮ್ ರೀತಿ ಯೂಸ್ ಮಾಡುವಂಥ ಫೀಚರ್, ಅದನ್ನು ಕೂಡ ಕೆಲವೊಂದು ಇಂಪ್ರೂವ್ಮೆಂಟನ್ನು ಮಾಡ್ತಾ ಇದ್ದಾರಂತೆ. ಸೊ ಆಲ್ರೆಡಿ ನಿಮ್ಮ ಫೋನಲ್ಲಿ ಇರ್ಬೋದು ಆ್ಯಂಡ್ರಾಯ್ಡ್ 14 ಆಗಿದ್ದರೆ. ಸೊ ಇನ್ನೂ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆಯಂತೆ. ಇದನ್ನು ಬಿಟ್ಟರೆ ಅನೇಕ ಚೇಂಜಸ್ಗಳು ಈ ಒಂದು ಆ್ಯಂಡ್ರಾಯ್ಡ್ 15ನಲ್ಲಿ ಆಗ್ತಾ ಇದೆ. ನಾನು ಈ ಒಂದು ರಿಯಲ್ಮಿ 12 Pro ಪ್ಲಸ್ಸಿಗೆ ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡಿದೆ. ಇದು ಅಷ್ಟೊಂದು ಇನ್ನೂ ಆಪ್ಟಿಮೈಸ್ ಆಗಿಲ್ಲ, ಬೀಟಾ ವರ್ಷನ್ ಆಗಿರೋದ್ರಿಂದ ಇನ್ನೂ
ಇದಾದ ನಂತರ ಸ್ಟೇಬಲ್ ವರ್ಷನ್ಗಳು ಬರ್ತಾ ಹೋಗುತ್ತೆ. ಸೊ ಇದರಲ್ಲಿ ತುಂಬ ಫೀಚರ್ಗಳು ಆ್ಯಕ್ಚುಲಿ ಅವೈಲಬಲ್ ಇಲ್ಲ ಇದರಲ್ಲಿ, ಆಯಿತಾ. ಪಿಕ್ಸೆಲಲ್ಲಿ ತುಂಬ ಜಾಸ್ತಿ ಬರುತ್ತೆ, ಇದರಲ್ಲಿ ಕೆಲವು ಫೀಚರ್ಗಳು ಏನಕ್ಕೆ ಅಂದರೆ ಈ ಆ್ಯಂಡ್ರಾಯ್ಡ್ 14 ಮೇಲೆ ರಿಯಲ್ಮಿನವರು ಸ್ವಲ್ಪ ಕಸ್ಟಮೈಸೇಷನ್ ಮಾಡಿಬಿಟ್ಟು ಕೆಲವೊಂದು ಚೇಂಜಸನ್ನು ಮಾಡ್ತಾರೆ. ಇದರಲ್ಲಿ ಕೆಲವೊಂದು ಫೀಚರ್ ಕೊಡದೇ ಇರ್ಬೋದು ಈ ಕಾರಣದಿಂದ. ಇನ್ನು ಬೇಜಾನ್ ಚೇಂಜಸ್ ಇದೆ, ಯು ಐನಲ್ಲೂ ಕೂಡ ಕೆಲವೊಂದು ಚೇಂಜಸ್ ಇದೆ, ಸಣ್ಣ ಚೇಂಜಸ್ಗಳು ತುಂಬ ಇರುತ್ತೆ, ಗೊತ್ತಾಗಲ್ಲ ನಮಗೆ ಈ ರೀತಿ ಚೇಂಜ್ ಆಗಿದೆಯಾ ಅಂತ. ಸೊ ಇದಿಷ್ಟು ಕೆಲವೊಂದು ಮೇಯ್ನ್ ಫೀಚರ್ಸ್ಗಳು ಈ ಒಂದು ಆ್ಯಂಡ್ರಾಯ್ಡ್ 15ಗೆ ಬರ್ತಾ ಇರುವಂಥದ್ದು. ನಿಮ್ಗೆ ಇದರಲ್ಲಿ ಯಾವುದು ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಯಾವುದು ಇಷ್ಟ ಆಯಿತು ಕಾಮೆಂಟ್ ಮಾಡಿ. ನಾನೇನಾದರೂ ಮಿಸ್ ಮಾಡಿದರೆ ಯಾವುದೊಂದು ಫೀಚರ್ನ ಅದು ಕೂಡ ನೀವು ಕಾಮೆಂಟ್ ಮಾಡ್ಬೋದು, ನೋಡೋಣ ನೆಕ್ಸ್ಟ್ ಟೆಕ್ ನ್ಯೂಸಲ್ಲಿ ಅದನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.